सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮೇ 16ನೇ ತಾರೀಕು ಬಾದಾಮಿ ಅಮಾವಾಸ್ಯೆ, ಅದರ ಜೊತೆಗೆ ಶನೇಶ್ವರ ಜಯಂತಿ ಕೂಡ ಬಂದಿದೆ. ಹಾಗೂ ಮೇ 16ನೇ ತಾರೀಕಿನ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ನಿಮ್ಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ನೀವು ಮಾಡುವಂತಹ ಪ್ಲಾನ್ ಇವಾಗ ವರ್ಕೌಟ್ ಆಗೋದಕ್ಕೆ ಶುರು ಆಗುತ್ತೆ. ಹೊಸ ಗ್ರಾಹಕರಿಗೆ ಸೆಳೆಯುವಂತಹ ಉತ್ತಮವಾದ ಸಮಯವಿದು. ಭೂಮಿಯ ಮೇಲೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಇನ್ನು ಕೆಲಸದ ಜಾಗದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಶನಿದೇವನ ಪ್ರಭಾವದಿಂದಾಗಿ ನಿಮಗೆ ಹೆಚ್ಚು ಪ್ರತಿಫಲ ಅನ್ನೋದು ಸಿಗುತ್ತದೆ. ಪ್ರಮೋಷನ್ ಬಗ್ಗೆ ಮಾತಾಡೋದಕ್ಕೆ ಇದು ಉತ್ತಮವಾದ ಸಮಯ. ಯಾರನ್ನು ಕೂಡ ನಂಬಿ ದೊಡ್ಡ ರಿಸ್ಕ್ ಅನ್ನೋದು ತಗೊಳಕ್ಕೆ ಹೋಗಬೇಡಿ. ಇನ್ನು ಇವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ, ದುಡ್ಡಿನ ಹರಿವು ಸ್ಥಿರವಾಗೇ ಇರುತ್ತೆ. ಮನೆಯ ಅಲಂಕಾರಕ್ಕೆ ಹಣ ವ್ಯಯ ಆಗುತ್ತದೆ. ಉಳಿತಾಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಮನೆಯವರ ಹಿರಿಯರಿಂದ ಆರ್ಥಿಕ ಸಹಾಯ ಅನ್ನೋದು ಸಿಗುತ್ತದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇರುವಂತಹ ಗೊಂದಲಗಳು ದೂರವಾಗುತ್ತದೆ. ಯಾರೆಲ್ಲ ಸಿಂಗಲ್ಸ್ ಆಗಿದ್ದೀರೋ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನೀವು ಮಾನಸಿಕವಾಗಿ ತುಂಬಾ ಆರಾಮಾಗಿ ಇರ್ತೀರ. ಕುತ್ತಿಗೆ ಸಂಬಂಧ ಸಮಸ್ಯೆಗಳು ಕಾಣಬಹುದು. ಬೇಸಿಗೆ ಕಾಲ ಇರೋದ್ರಿಂದ ಜಾಸ್ತಿ ಬಿಸಿಲಿನಲ್ಲಿ ಓಡಾಡೋದಕ್ಕೆ ಹೋಗಬೇಡಿ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಶುಕ್ರವಾರದ ದಿನದಂದು ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಬಡವರಿಗೆ ಏನಾದರೂ ಸಿಹಿಯಾದ ಆಹಾರವನ್ನು ಹಂಚಿ. ಇದರಿಂದ ನಿಮ್ಮ ದಾರಿಯಲ್ಲಿರುವಂತಹ ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 2, 7, 6. ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ಸೊ ಒಟ್ಟಾರೆ ಇದಾಗಿತ್ತು ಮೇ 16ನೇ ತಾರೀಕಿನ ನಂತರ ವೃಷಭ ರಾಶಿಯವರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.